ಅಭಿನಯದಲ್ಲಿ ನೀವೀಗ ಸ್ಟೂಡೆಂಟೇ, ಸೊ ಸಿನಿಮಾ ಕೂಡ ಅದೇ ರೀತಿ ವಿದ್ಯಾರ್ಥಿನಿ ಸ್ಟೂಡೆಂಟ್ ಮೂಲಕನೇ ಶುರುವಾಗ್ತಾ ಇದೆ. ಅದಕ್ಕೆ ಮುಂಚೆ ಎಲ್ಲರ ಕಾಲ ಎಳೆಯುತ್ತದೆ ಕಾಲ ಮತ್ತು ಸೂತ್ರಧಾರಿ 3 ಸಿನಿಮಾಗಳು. ಆ ಸೂತ್ರಧಾರಿಗೆ ನೀವೇ ಮ್ಯೂಸಿಕ್ ಕಂಪೋಸಿಷನ್ ಕೂಡ 3 ಸಿನಿಮಾಗಳಲ್ಲಿ ಇದು ಫಸ್ಟ್ ಬರ್ತಿರೋದು. ಎಷ್ಟು ಖುಷಿ ಇದೆ ಸರ್. ಅಥವಾ ಈ 3 ಸಿನಿಮಾದಲ್ಲಿ ಯಾವ್ದು ಬಂದಿದ್ರೆ ತಾವು ಡೆಬ್ಯೂನಲ್ಲೇ ಪ್ರೂವ್ ಮಾಡ್ಕೊಳ್ತಿದ್ರಿ ಅಂತ ಅನ್ಸುತ್ತೆ? ಇಲ್ಲ, ನನಗೆ ಅದು ಹೇಳ್ದಂಗೆ ಅದು ಕಾಲ ಅದೇ ಕೂಡಿ ಬಂದಿದೆ. ಇದೇ ಡೆಬ್ಯೂ ಆಗಿರೋದೇ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇದರಲ್ಲಿ 3 ಪಾತ್ರ ಮಾಡಿದ್ದೀನಿ ನಾನು. ಒಬ್ಬ ಕ್ಯಾರೆಕ್ಟರು 3 ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊಂಡಿರೋದು. ಸೊ ಹಾಗಾಗಿ ಇದರಲ್ಲಿ ಇನ್ನೂ ಹೆಚ್ಚಿನ ಆಪರ್ಚುನಿಟಿ ಇದೆ ನನಗೆ. ಬೇರೆ ಬೇರೆ ಥರ ಆ್ಯಕ್ಟಿಂಗ್ ಮಾಡೋದು, ಯಾವ್ಯಾವ ರೀತಿ ಪಾತ್ರಗಳನ್ನ ನಾನು ನಿರ್ವಹಿಸಬಲ್ಲೆ, ಮಾಡ್ಬೋದಾ, ಇವನಿಗೆ ಆ್ಯಕ್ಟಿಂಗ್ ಬರುತ್ತಾ ಬರಲ್ವಾ ಅಂತ ತೋರಿಸ್ಬೋದು ಈ ಸಿನಿಮಾದಲ್ಲಿ. ಸೊ ಅದಕ್ಕೆ ಈ ಸಿನಿಮಾ ಬರ್ತಾ ಇರೋದೇ ನನ್ನ ಅನಿಸಿಕೆ ಪ್ರಕಾರ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಸೊ ಇನ್ನೆರಡು ಸಿನಿಮಾಗಳು ಇವಾಗ ಯಾವ ರೀತಿ ಇವಾಗ ರಿಲೀಸ್ ಆಗುತ್ತೆ, ಜುಲೈ 19ಗೆ ರಿಲೀಸ್ ಆಗುತ್ತೆ. ಅದಾದಮೇಲೆ ಇನ್ನು ನೆಕ್ಸ್ಟು ಸೂತ್ರಧಾರಿನೋ ಎಲ್ಲರ ಕಾಲ ಇರುತ್ತೆ ಕಾಲನೋ ಅವೆರಡರಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ನ ಕೊಟ್ಟು ಆಮೇಲೆ ಅವರು ರಿಲೀಸ್ ಮಾಡ್ತಾರೆ. ಮ್ಯೂಸಿಕ್ಕು ಅಂದರೆ ನೀವು ಆರಂಭದಲ್ಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಚಕ್ರವ್ಯೂಹ ಇರಲಿ, ಪವರ್ ಇರಲಿ, ಮತ್ತು ವರದನಾಯಕ ಸುದೀಪ್ ಸರ್ಗೆ ಬಜರಂಗಿ, ಆ ಥರದ ಸಿನಿಮಾಗಳೆಲ್ಲ ಆರಂಭದಲ್ಲೇ ನಿಮಗೆ ಸಿಕ್ಕಿದ್ದು ಎಷ್ಟು ಖುಷಿ ಇದೆ. ಅನಂತರ ನೀವು ಇಂಡಿವಿಜುವಲ್ ಆಗಿ ಧ್ರುವ ಸರ್ಗೆ ಪೊಗರು ಸಿನಿಮಾ ಮಾಡ್ತೀರಿ. ಈಗ ಅಟ್ ಪ್ರೆಸೆಂಟ್ ಯಾವ್ದು ಸಿನಿಮಾ ಇದೆ ಸರ್? ಗೌರಿ ಟ್ರೆಂಡಿಂಗಲ್ಲಿದೆ, ಅದನ್ನು ಹೊರತುಪಡಿಸಿ ಬೇರೆ ಯಾವ್ದು ಸಿನಿಮಾ? ಗೌರಿಗೆ ಆ್ಯಕ್ಚುಲಿ ನಾನು ಒಂದೇ ಒಂದು ಸಾಂಗ್ ಮಾಡಿರೋದಷ್ಟೇ. ಅದರಲ್ಲಿ ಜಾಸ್ತಿ ಇಂದ್ರಜಿತ್ ಲಂಕೇಶ್ ಅವರು ಗೌರಿ ಸಿನಿಮಾಗೆ ಬಂದು ನನಗೊಂದು ಸಾಂಗ್ ಮಾಡಿ ಅಂತ ಕೇಳಿದ್ರು. ಅವರೇ ಕಾನ್ಸೆಪ್ಟ್ನ ಕೊಟ್ಟರು ನನಗೆ. ಈ ಅಪ್ನಾ ಟೈಮ್ ಆಯೇಗ ಅಂತ ಒಂದು ಹಿಂದಿಲಿ ತುಂಬ ಹಿಟ್ ಆಯಿತು ಸಾಂಗ್, ಒಂದು ರ್ಯಾಪ್ ಸ್ಟೈಲ್ ಸಾಂಗು. ಸೊ ಅದನ್ನು ಹೇಳಿದ್ರು, ಈ ಥರ ನನಗೆ ಒಂದು ಸಾಂಗ್ ಬೇಕು ಅಂತ. ಸೊ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಏನು ಮಾಡೋದು. ಸೊ ಓಕೆ, ಅಪ್ನಾ ಟೈಮ್ ಆಯೇಗ ಅಂತ ಹೇಳಿದ್ರೆ ನಮಗೂ ಟೈಮ್ ಬರುತ್ತೆ ಅಂತ. ಸೊ ಅದು ತುಂಬ ಕಾಮನ್ ವರ್ಡ್ ಅದು ಆ್ಯಕ್ಚುಲಿ. ಅಂದರೆ ಪ್ರತಿಯೊಬ್ಬರು ಕಾಮನ್ ಮ್ಯಾನು ಅವರು ಪಡ್ತಿರೋವಂಥ ಜೀವನ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅವತ್ತು ಏನು ದುಡಿತಾರೆ ಅವತ್ತು ದುಡಿತಾರೆ, ಆ ದುಡ್ದಾದ್ಮೇಲೆ ಆ ದುಡ್ಡು ಅವತ್ತೇ ಖರ್ಚಾಗ್ಬಿಡುತ್ತೆ. ನೆಕ್ಸ್ಟ್ ದಿನ ದುಡ್ದಿದ್ದು ನೆಕ್ಸ್ಟ್ ದಿನಕ್ಕೆ ಖರ್ಚು ಮಾಡ್ಬೇಕಂದ್ರೆ ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮ ಭಾರತದಲ್ಲಿ ಇನ್ನೂ ಹಂಗೆ ಇದ್ದಾರೆ. ಸೊ ಅಂಥವರು ಪ್ರತಿ ಹಂತದಲ್ಲೂ ಏನು ಅಂದ್ಕೊಳ್ತಿರ್ತಾರೆ ಅಂತಂದರೆ, ಈ ದೊಡ್ಡವ್ರನ್ನ ನೋಡಿದಾಗ, ಈ ದೊಡ್ಡ ಮನೆಗಳು ನೋಡಿದಾಗ, ಇಲ್ಲ ಐಷಾರಾಮಿ ಕಾರ್ಗಳು ನೋಡಿದಾಗ, ನಾನು ಯಾವಾಗ ತೊಗೊಳೋದಿದು, ನಮಗೂ ಟೈಮ್ ಬರುತ್ತೆ ಬಿಡುಗರು, ಒಂದು ದಿವಸ ಆ ಟೈಮ್ ಬರುತ್ತೆ, ನನಗೂ ಟೈಮ್ ಬರುತ್ತೆ ಅನ್ನೋದು ಇಟ್ಸ್ ಅ ವೆರಿ ಕಾಮನ್ ವರ್ಡು. ಸೊ ಆ ವರ್ಡ್ನ ಇಟ್ಕೊಂಡು ಸಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಇವಾಗ ಇನ್ನೊಂದು ಸಿನಿಮಾ GST ಅಂತ ಸುಜನ್ ಲೋಕೇಶ್ ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ GST ಅಂತ. ಆ ಸಿನಿಮಾಗೆ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಹಾಗೂ ಸಾಂಗ್ ಫುಲ್ ಎಲ್ಲ ನಾನೇ ಮಾಡಿದ್ದೀನಿ. ಅದು ಬಿಟ್ಟರೆ ಇವಾಗ ಇಂಡಿಪೆಂಡೆಂಟಾಗಿ ಒಂದಷ್ಟು ಸಾಂಗ್ಗಳನ್ನ ಮಾಡ್ತಾಯಿದ್ದೀನಿ, ಅಷ್ಟೇ ನಡೀತದೆ. ಸರ್, ಇವಾಗ ನೀವು ಹೇಳಿದ್ದಕ್ಕೆ ಕೇಳ್ತಿದ್ದೀನಿ ಕ್ವಶನು. ಅಂದರೆ ನೀವು ಯಾವತ್ತೂ ನನಗೂ ಟೈಮ್ ಬರುತ್ತೆ ಅಂತ ಅಂದ್ಕೊಂಡಿದ್ದು, ಮನೆ ತೊಗೊಳಕ್ಕಿರಲಿ, ಕಾರ್ ತೊಗೊಳಕ್ಕಿರಲಿ, ಬಹುಶಃ ಆರಂಭದಲ್ಲಿ ಬೆಂಗಳೂರಲ್ಲಿ ಮನೆ ಇರಲಿಲ್ಲ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ, ಹೆಚ್ಚಿನ ಇನ್ಫಾರ್ಮೇಷನ್ ಇಲ್ಲ. ಮನೆ, ಕಾರು ಎಲ್ಲ ಹೊಸದಾಗಿ ಶುರು ಮಾಡಬೇಕಾದ್ರೆ ನನಗೂ ಟೈಮ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಎಷ್ಟನೇ ವರ್ಷದಲ್ಲಿ ಅಂತ? ನಾವು ಯಾವಾಗ ಬೆಂಗಳೂರಿಗೆ ಕಾಲಿಟ್ಟಾಗಿಂದನೂ ಅದೇ 2010ನೇ ಇಸ್ವಿಗೆ ಬಂದಿದ್ದು ಬೆಂಗಳೂರಿಗೆ. 2010ರಿಂದನೂ ನಮಗೂ ಟೈಮ್ ಬರುತ್ತೆ ಅಂತ ಅಂದ್ಕೊಂಡು ಒಂದು 6 ವರ್ಷ ಸೈಕಲ್ ಹೊಡೆದು ಆಮೇಲೆ 3 ಪೆಗ್ ಬಂತು. ಆ 3 ಪೆಗ್ ಬಂದಾಗ ನಮ್ಮ ಟೈಮ್ ಬಂತು ಅವಾಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.